ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಜೊತೆ ನಮ್ಮ ಯಜಮಾನರು ಇದ್ದಾರೆ. ಹಾಯ್ ಹೇಳಿ. ಹಾಯ್. ನೀವು ಆಲ್ರೆಡಿ ತಮ್ಮನೇನಲ್ಲಿ ನೋಡಿರ್ತೀರ. ಏನಂತಂದರೆ ಕಪಲ್ ಲ್ಯಾಂಗ್ವೇಜ್ ಚಾಲೆಂಜ್ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಏನು ಅಂತಂದರೆ ಇವಾಗ ನಾನು ಕನ್ನಡದಲ್ಲಿ ಏನಾದರೂ ಕೇಳ್ತೀನಿ, ನಾನು ಇವ್ರು ಅದನ್ನ ಯಾವ್ದ್ರಲ್ಲಿ ಹೇಳ್ತೀರಾ? ತೆಲುಗುನಲ್ಲಿ ಹೇಳ್ಬೇಕು. ತೆಲುಗುನಲ್ಲಿ, ಯಾಕಂದರೆ ಇವ್ರದ್ದು ಬಳ್ಳಾರಿ, ಆಂಧ್ರ ಬಾರ್ಡರ್ ಇರೋದ್ರಿಂದ ಸ್ವಲ್ಪ ತೆಲುಗು ಚೆನ್ನಾಗೇ ಮಾತಾಡ್ತಾರೆ ಎಲ್ಲ. ಹಾಗಾಗಿ ನನಗೆ ಸ್ವಲ್ಪ ಗೊತ್ತಿಲ್ಲ. ನಾನು ಕನ್ನಡದಲ್ಲಿ ಕೇಳ್ತೀನಿ, ನೋಡೋಣ ಅವ್ರು ತೆಲುಗಲ್ಲಿ ಎಷ್ಟು ಕ್ವಿಕ್ಕಾಗಿ ಎಷ್ಟು ಸ್ಪೀಡಾಗಿ ಹೇಳ್ತಾರೆ ಅಂತ. ಸ್ಟಾರ್ಟಾ? ಸ್ಟಾರ್ಟ್. ಬೇಗ ಹೇಳ್ಬೇಕು. ಓಕೆ. ಫಸ್ಟ್ ಒನ್. తాళిదవను బాళియాను. సమాధానంగా ఉన్నోడు చాలా రోజులు బాగుంటాడు. ఓకే. కైకెసరాదరే బాయ్ మొసరు. చేతికి బురద అయితే నోటికి పెరుగు. ఓకే. ಹಾಸಿಗೆ ಇದ್ದಷ್ಟು ಕಾಲು ಚಾಚು. పొరుపు ఎంత ఉంటుందో కాలు అంతే పెట్టాల. ఓకే. మనస్సు ఇద్దరే మార్గం. మనసు ఉంటే మార్గం. ఓకే. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. చిన్న చెట్టు చిన్నప్పుడు ఉన్నప్పుడు వంగనిది పెద్దదైనప్పుడు వంగుతుందా? ಸೂಪರ್ ಸೂಪರ್, ಫಾಸ್ಟಾಗಿ ಹೇಳ್ತಿದ್ದಾರೆ, ಪರವಾಗಿಲ್ಲ. ಹಾಗೆ ಈ ವಿಡಿಯೋ ಎಲ್ಲ ಇಷ್ಟ ಆದರೆ, ಫನ್ ಅನ್ಸಿದ್ರೆ ಏನು ಮಾಡಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾವ ವಿಡಿಯೋಸ್ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಇವಾಗ ಹೆಂಗಿದ್ರು ನನ್ನ ಶ್ರೀಮತಿ ನನ್ನ ಕೆಲವೊಂದು ಪ್ರಶ್ನೆಗಳು ಕೇಳಿದಾಳೆ, ಕನ್ನಡದಲ್ಲಿ ಕೇಳಿದಾಳೆ, ನಾನು ತೆಲುಗುನಲ್ಲಿ ಉತ್ತರ ಕೊಟ್ಟಿದ್ದೀನಿ. ಇವಾಗ ನಾನು ತೆಲುಗುನಲ್ಲಿ ಕೇಳ್ತೀನಿ, ಅವಳು ಕನ್ನಡದಲ್ಲಿ ಹೇಳಿ. ಅವಳಿಗೆ ಯಾಕಂದ್ರೆ ಅವಳು ಸ್ವಲ್ಪ 10 ವರ್ಷ ಆಯ್ತು ಮದುವೆ ಆಗಿ, ಅವಳಿಗೂ ಸ್ವಲ್ಪ ಭಾಷಾ ಜ್ಞಾನ, ಯಾಕಂದರೆ ನಮ್ಮ ತಾಯಿಯ ಬೇರು ಕರ್ನಾಟಕ ಆದರೂ ಕೂಡ ಅಕ್ಕಪಕ್ಕದ ಒಂದು ಕಿಟಕಿಗಳು ಅಂತ, ಮನೆ ಕಿಟಕಿಗಳು ಅಂತ ಹೆಂಗಿರ್ತಾವೋ ಹಂಗೆ ಸುತ್ತಮುತ್ತ ಪ್ರಾಂತೀಯ ಭಾಷೆಗಳು ಕೂಡ ನಮಗೆ ಸ್ವಲ್ಪ ಗೊತ್ತಿರ್ತವೆ. ಹಾಗಾಗಿ ಆ ಪ್ರಾಂತೀಯ ಭಾಷೆದ ಬಗ್ಗೆ ಭಾಷಾ ಜ್ಞಾನ ಎಷ್ಟಿದೆ ಅಂತ ನಾವು ಸ್ವಲ್ಪ ಪರೀಕ್ಷೆ ಮಾಡೋಣ ನಮ್ಮ ಶ್ರೀಮತಿ ಅವ್ರನ್ನ. ನನಗೆ ತೆಲುಗು ಅಷ್ಟು ಚೆನ್ನಾಗಿ ಮಾತಾಡಕ್ಕೆ ಬರಲ್ಲ, ಬಟ್ ಅರ್ಥ ಆಗುತ್ತೆ, ಟ್ರೈ ಮಾಡ್ತೀನಿ, ನೋಡೋಣ. ಈಗ ನಾನು ಕೆಲವೊಂದು ಕೇಳ್ತೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಈಸಿ ಇರೋದು ಕೇಳಿ. ನಾನು ಕೆಲವೊಂದು ಬರೆದು ಇಟ್ಕೊಂಡಿದ್ದೀನಿ. ಪೆಂಡ್ಲಾಂ ಹಿಂಸಕಿ ಮೊಗುಡು ಪಾರಿಪಾಯ. ವಾಹ್ ಕ್ಯಾ ಸೀನ್ ಹೈ, ವಾಹ್ ಕ್ಯಾ ಸೀನ್ ಹೈ. ಪೆಂಡ್ಲಮ್ಮ ಅಂದ್ರೆ ಹೆಂಡತಿ. ಅವೆಲ್ಲ ನನಗೆ ಗೊತ್ತಿಲ್ಲ, ನೀನು ಹೇಳ್ಬೇಕು. ಹೇಳಿ ಇನ್ನೊಂದ್ಸತಿ. ಪೆಂಡ್ಲಾಂ ಹಿಂಸಕಿ ಮೊಗುಡು ಪಾರಿಪಾಯ. ಹೆಂಡತಿ ಹಿಂಸೆ ಕೊಟ್ಟಿದ್ದಕ್ಕೆ ಗಂಡ ಓಡೋದ ಅಂತನ ಹೊರಗೋದ ಅಂತನ? ಪರಾರಿ ಅಂತ. ಪರಾರಿ. ಓಕೆ. ಏನು ಹೆಂಡತಿ ಹಿಂಸೆಗೆ ಗಂಡ ಪರಾರಿ. ಎಲ್ರು ಹೆಂಡ್ತಿರೋ ಹಂಗಿರಲ್ಲ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಆಯ್ತಾಯ್ತು, ಜಸ್ಟ್ ಹೇಳಿದ್ದು. One eternity later. ಆಕಳಿಂದ ಅನ್ನಂ ಪೆಟ್ಟು. ಹಸುವಾಗಿದೆ, ಊಟ ಕೊಡು. ಅದು ವೆರಿ ಗುಡ್ ಬಂದ್ಲೆ ದಾರಿಗೆ ಬಂದಾಗುತ್ತೆ ನನಗೆ. ఇంట్లో ప్రశాంతత ఉంటే బయట ప్రశాంతత వచ్చే వస్తుంది. ಮನೇಲಿ ಪ್ರಶಾಂತವಾಗಿದ್ರೆ ಹೊರಗಡೆ ಕೂಡ ಪ್ರಶಾಂತವಾಗಿ ಇರುತ್ತೆ ಅಂತ. ಬಹಳ ತಿಳ್ಕೊಂಡೆ. ಇದು ಎರಡು ಮಾರ್ಕ್ ಬಂದ್ವು ನಿನಗೆ. ಮೂರು ಹೇಳಿದ್ದು ಫಸ್ಟ್ ಅರ್ಧಂಬರ್ಧ ಇದೆ, ಇರ್ಲಿ. ಆಮೇಲೆ ಇವಾಗ 4ನೇ ಪ್ರಶ್ನೆ. మన రాతకి మనమే బాధ్యతలు గారు. ఏనా? మన రాతకి మనమే బాధ్యతలు. మన రాతకి మనమే ಬಾಧ್ಯತಲು. ನಮ್ಮ ಹಣೆ ಬರಕ್ಕೆ ನಾವೇ ಹೊಣೆ ಅಂತನಾ? ಇದು ಬಂತು ನೋಡಿ, ತಿಳ್ಕೊಂಡ್ಲಿ ಇವಾಗ. ಅದು ಕರೆಕ್ಟೇ ಬಿಡಿ. జోబులో డబ్బుంటే ಪ್ರಪಂಚం మన చేతిలో. ಜೋಬಲ್ ದುಡ್ಡಿತ್ತು ಅಂತಂದ್ರೆ ಪ್ರಪಂಚನೇ ನಮ್ಮ ಕೈಯಲ್ಲಿ ಇದ್ದಂಗೆ. ಶ್ರೀಮತಿ 4.5 ಮಾರ್ಕ್ಸ್ ಗೆದ್ದಿದ್ದಾಳೆ. ಆದ್ರೂ ಕೂಡ ಸುಧಾರಿಸ 5 ಕೊಟ್ಬಿಡೋಣ ಅಂತ. 5 ಏನ್ ನೀವು ಕೊಡೋದು? ನಾನು ಕರೆಕ್ಟ್ ಆಗಿ
ಐದು ಆಯ್ತು ಹೆಂಗೆ? ಆಯ್ತು ಪರವಾಗಿಲ್ಲ. ಸ್ವಲ್ಪ ಪ್ರಾಂತೀಯ ಭಾಷೆ ಇವಾಗ ಮೂಲ ಬೇರು ಕರ್ನಾಟಕದಲ್ಲಿ ನಮ್ಮ ಕನ್ನಡ ಅದು ಒಂದು ಮೇನ್ ಡೋರ್ ಇದ್ದಂಗೆ. ಹೌದು. ಹಾಗೆ ಈ ಅಕ್ಕಪಕ್ಕದ ಕಿಟಕಿಗಳು, ಮೇಲೆ ಒಂದು ಕಿಟಕಿಗಳು, ವೆಂಟಿಲೇಟರ್ಸ್ಗಳು, ಇವೆಲ್ಲ ಪ್ರಾಂತೀಯ ಭಾಷೆಗಳು. ಅವು ಕೂಡ ನಮ್ಮ ಭಾರತ ದೇಶದ ಭಾಷೆಗಳೇ. ಹಾಗೂ ನಾವು ಅದಕ್ಕೂ ಅಷ್ಟೇ ಗೌರವ ಕೊಡಬೇಕು. ಯಾಕಂದರೆ ನಾವೆಲ್ಲರೂ ದೇಶವಾಸಿಗಳು. ನಮ್ಮ ದೇಶ ನಮ್ಮ ಭಾಷೆನ ನಾವೇ ಗೌರವಿಸ್ಬೇಕು. ಹೌದಾ? ಹಾಂ. ಇವಾಗ ನಮ್ಮ ಇಬ್ಬರಿಗೂ ಭಾಷಾ ಜ್ಞಾನ ಎಷ್ಟಿದೆ ಅಂತ ಈ ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕ್ ಬಂದಿದೆ ಅಂತ ನೀವೇ ಡಿಸೈಡ್ ಮಾಡಿ ಮಾರ್ಕ್ಗಳು ಕೊಡಿ. ಆಯಿತಾ? ಹಂಗೆ ನಮ್ಮಿಬ್ರು ಕಡೆಯಿಂದ ನೆಕ್ಸ್ಟ್ ಯಾವ ಥರ ವಿಡಿಯೋಸ್ ಬೇಕು ಅನ್ನೋದನ್ನ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವ್ರ ಹತ್ರ ಮಾಡಿಸ್ತೇನೆ ನಾನು. ಓಕೆನಾ? ಖಂಡಿತ. ಯಾಕಂದರೆ ನೋಡುವಂಥ ಪ್ರೇಕ್ಷಕರು ವೀಕ್ಷಕರು ನಿಮ್ಮ ಒಂದು ಸಹಕಾರದಿಂದನೇ ನಾವು ಏನೇ ಮಾಡಿದ್ರೂ ಕೂಡ ಅದು ನಿಮಗೋಸ್ಕರ. ನಿಮ್ಮ ಸಂಪೂರ್ಣ ಸಹಕಾರ ಇದ್ದರೆ ಮಾತ್ರ ನಾವು ಹೊಸ ಹೊಸ ಪ್ರಯೋಗಗಳು ಮಾಡೋಕ್ಕೆ ಅನುಕೂಲ ಆಗುತ್ತೆ. ಖಂಡಿತ ನಿಮ್ಮ ಮನಸ್ಸಿನ ನಿಮ್ಗೆ ಇಂಥದ್ದು ಬೇಕಪ್ಪ, ಇಂಥದ್ದು ಮಾಡಿ, ನೀವು ಇಂಥದ್ರ ಬಗ್ಗೆ ಸಂದೇಶ ಕೊಡಿ, ಇಂಥದ್ರ ಬಗ್ಗೆ ವಿಚಾರ ಹೇಳಿ, ಇಂಥದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ನೀವು ಏನೇ ಮಾರ್ಗದರ್ಶನ ಮಾಡಿದ್ರೂ ಕೂಡ ಅದನ್ನು ಸ್ವೀಕಾರ ಮಾಡುವಂಥ ಮನೋಭಾವನೆ ನಮ್ಮಲ್ಲಿರೋದ್ರಿಂದ ಉಷಾಂತರಂಗ ವಾಹಿನಿ ಯಾವಾಗಲೂ ಕೂಡ ಪ್ರತಿಯೊಂದು ಹೊಸ ಹೊಸ ವಿಚಾರಗಳ ಬಗ್ಗೆ ವಿಭಿನ್ನ ರೀತಿಯಲ್ಲಿ ಜನರಿಗೆ ಮನಸ್ಸು ಮುಟ್ಟುವ ರೀತಿಯಲ್ಲಿ ಕೊಡುವಂಥ ಪ್ರಯತ್ನ ನಮ್ಮಿಬ್ಬರದು ಯಾವಾಗಲೂ ಆಗಿರುತ್ತೆ. ಹಾಗಾಗಿ ನಿಮ್ಗೇನೇ ಬೇಕಂದ್ರೂ ಕೂಡ ಯಾವ ಒಂದು ಸಂಕೋಚವಿಲ್ಲದೆ ಸ್ಪಷ್ಟವಾಗಿ ಅದನ್ನು ತಿಳಿಸಿ, ಅದನ್ನು ತರುವಂಥ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇರುತ್ತೆ. ಓಕೆ, ಥ್ಯಾಂಕ್ ಯು. ನಿಮ್ಮ ಬಿಡುವಿನ ಸಮಯದಲ್ಲಿ ನಮ್ಮ ಚಾನಲ್ಗೆ ಬಂದು ವಿಡಿಯೋ ಮಾಡಿದ್ದಕ್ಕೆ. ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಫನ್ ಮತ್ತು ಇನ್ಫಾರ್ಮೇಷನ್ ವೀಡಿಯೋಸು, ಎಲ್ಲ ಥರ ವೀಡಿಯೋಸು ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನಮಸ್ತೆ.